ಪಪ್ಪಂಗೆ ಇಷ್ಟ ಆಯಿತು. ಮೇಲೆ ತುಂಬಾ ವರ್ಷಗಳಾಯ್ತು ಆ ಟೆಂಪಲ್ಗೆ ಹೋಗಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಕಾಂತರಾಜ್ ಬ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ಮಮ್ಮಿ ಮನೆಗೆ ಬಂದಿದ್ದೆ. ಸೊ ಎಲ್ಲರೂ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ 1 ವಾರ ಇದೆ, ಇನ್ನೂ ಸೀರೆನೇ ತೊಗೊಂಡಿಲ್ಲ. ಸೊ ಹೋಗ್ತಾ ಇದ್ದೀವಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಯಾವ ಶೋರೂಮಲ್ಲಿ ತೊಗೊಳ್ತೀವಿ, ಎಷ್ಟು ರೂಪಾಯಿ ತೊಗೊಳ್ತೀವಿ, ಯಾವ ಸೀರೆ ತೊಗೊಳ್ತೀವಿ, ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಕಂಚಿಗೆ ಹೋಗಿ ಸ್ಯಾರಿ ಶಾಪಿಂಗ್ ಮಾಡ್ತೀವಿ. ಬಟ್ ಒಂದೊಂದ್ಸಲ ಒಂದು ಸ್ಯಾರಿಗೋಸ್ಕರ ಅಷ್ಟು ದೂರ ಟ್ರಾವೆಲ್ ಮಾಡಬೇಕಾ ಅಂತ ಅನ್ಸಾಗ ಅದೇ ಕಲೆಕ್ಷನ್ಸ್ ಬ್ಯಾಂಗ್ಳೂರಲ್ಲೂ ಸಿಗುತ್ತೆ, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಬಟ್ ನಮ್ಮ ಮಮ್ಮಿ ಮನೆಯಿಂದ ಹೊಸ ರೋಡ್ ಸ್ವಲ್ಪ ಹತ್ರ ಇರೋದ್ರಿಂದ ನಾವು ದೀಪಾವಳಿ ಆಗಲಿ, ಗೌರಿ ಹಬ್ಬ ಆಗಲಿ, ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗಲಿ, ಅಥವಾ ಯಾರಿಗಾರು ಗಿಫ್ಟ್ ಕೊಡಬೇಕಾ ಅದಕ್ಕಾಗಲಿ ನಾವು ಹೊಸ ರೋಡಲ್ಲಿರೋ ಚೆನ್ನೈ ಸಿಲ್ಕ್ ಸ್ಟೋರ್ಗೆ ಹೋಗೋದು. ಸೊ ಅಲ್ಲಿ ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಪಾರ್ಕಿಂಗ್ ಕಾರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಪಾರ್ಕಿಂಗ್ಗೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾ ತುಂಬ ದೊಡ್ಡದಾಗಿರುತ್ತೆ. ನೀವೇನಾದ್ರು ಅಲ್ಲಿ ಶಾಪಿಂಗ್ ಮಾಡಿದ್ರೆ ಆ ಪಾರ್ಕಿಂಗ್ ಅಮೌಂಟ್ ಏನು ತೊಗೊಂಡಿರ್ತಾರೋ ಅದು ವಾಪಸ್ ಕೂಡ ಕೊಡ್ತಾರೆ. ಸೊ ಬನ್ನಿ ಹೋಗೋಣ ಒಳಗಡೆ, ಎಕ್ಸ್ಪ್ಲೋರ್ ಮಾಡೋಣ. ಯಾವ ಸ್ಯಾರಿ ತೊಗೊಳ್ತೀನಿ ನೋಡುವ. ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಎಂಟ್ರಿ ಆಗಿದ ತಕ್ಷಣ ಈ ಥರ ಒಂದು ಕಾರ್ಡ್ ಕೊಟ್ಬಿಡ್ತಾರೆ, ಯಾವ ಫ್ಲೋರ್ಸಲ್ಲಿ ಯಾವ ಥರ ಬಟ್ಟೆಗಳಿದೆ. ಸೊ ಡೈರೆಕ್ಟಾಗಿ ಆ ಫ್ಲೋರ್ಸಲ್ಲೇ ಹೋಗಿ ನಾವು ಶಾಪಿಂಗ್ ಮಾಡ್ಬೋದು. ಸೊ ಈ ಚೆನ್ನೈ ಸಿಲ್ಕ್ಸಲ್ಲಿ ಎಲ್ಲ ಥರ ಕಲೆಕ್ಷನ್ ಸಿಗುತ್ತೆ. ಬ್ರೈಡಲ್, ಪಾರ್ಟಿ ವೇರ್, ಆರ್ಗೆನ್ಜಾ, ಡೈಲಿ ವೇರ್, 500 ರೂಪೀಸಿಂದ ಆಲ್ಮೋಸ್ಟ್ ಹೈ ರೇಂಜ್ ಸ್ಯಾರೀಸ್ವರೆಗೂ ಸಿಗುತ್ತೆ ನಿಮಗೆ. ಗೈಸ್, ಇದು ಹ್ಯಾಂಡ್ಲೂಮ್ ಕಾಂಜೀವರಂ ಸ್ಯಾರೀಸು. ಪ್ರೈಸ್ ರೇಂಜ್ ಅರೌಂಡ್ 30,000 ಇದೆ. ಸೊ ಈ ಥರ ಸ್ಯಾರೀಸ್ ನನ್ನ ಹತ್ರ ತುಂಬ ಇದೆ. ಎಲ್ಲ ಕಡೆ ಈ ಥರ ಗ್ರ್ಯಾಂಡಾಗಿ ಹಾಕೋಣ ಬೇಜಾರಾಗ್ಬಿಟ್ಟಿದೆ. ಸೊ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ನೋಡ್ತಿದ್ದೆ, ಸಿಂಪಲ್ಲಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇದು ಏನು ನೋಡ್ತಾ ಇದ್ದೀರಾ, ಇದು ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸ್ಯಾರೀಸು. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು ಈ ಕಲೆಕ್ಷನ್ಸ್ ಎಲ್ಲ. ಎಷ್ಟು 12,000 ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ತೋರಿಸಿ ನೋಡಿ. ಡಿಸ್ಕೌಂಟ್ ಇದೆಯಾ? ಡಿಸ್ಕೌಂಟ್ ಕ್ಯಾಶ್ ಏನಿಲ್ಲ. ಮನೆ ಗೃಹ ಪ್ರವೇಶಕ್ಕೆ ಇಲ್ದಿರೋ ಕಲರಲ್ಲಿ ನೋಡಿ. ಇದು ಗ್ರೇಗೆ ಮೆರೂನ್, ಗ್ರೇಗೆ ಮೆರೂನ್ ಕಾಂಬಿನೇಷನ್. ಜಾಸ್ತಿ ಮೆರೂನಲ್ಲೇ ಇದೆ ಅಲ್ಲ, ಬೇರೆ ಕಲರ್ಸ್. ಈ ಮೆರೂನ್ಗೆ ಬ್ಲೂ ಬಾರ್ಡರ್. ಇದು ಬಾರ್ಡ್ರು ಟೆಂಪಲ್ ಡಿಸೈನ್ ಬಾರ್ಡ್ರ್ ಇದೆ. ಇದು ಬಾರ್ಡ್ ಇದೆ. ಇದು ಒಂಥರ ಡಿಸೈನ್ ಮ್ಯಾಂಗೋ ಅಲ್ಲ, ನವಿಲ್ ಡಿಸೈನ್, ಡಿಸೈನ್. ಇದು ಚೆಕ್ಸ್ ಪಿಂಕ್ ಅಂಡ್ ರೆಡ್ ಕಾಂಬಿನೇಷನ್. ಇದು ಮೆಹಂದಿ ಕಲರ್. ಬರೀ ಸೆಲ್ಫ್ ಇದೆ. ಇದು ಪ್ರೈಸಸ್ 12,000. ಹ್ಯಾಂಡ್ಲೂಮ್ ಚೆನ್ನಾಗಿದೆ. ಇದು ಆರೆಂಜ್ ಕಲರ್, ಕ್ರಸ್ಟ್ ಆರೆಂಜ್. ಚೆನ್ನಾಗಿದೆ. ಇದು ಬ್ಲೌಸ್, ಇದು ರನ್ನಿಂಗ್ ಎಲ್ಲ ಇದೆ ಬ್ಲೌಸ್ ಇದು. ಗೈಸ್, ಇದು ಪವರ್ಲೂಮ್ ಸ್ಯಾರೀಸು. ಸೊ ಇದರಲ್ಲೂ ರೇರ್ ಕಾಂಬಿನೇಷನ್ಸ್ ಇದೆ, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ 2-3 ಶಾರ್ಟ್ ಲಿಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಚೆನ್ನಾಗಿದೆ ಪ್ರಿಂಟ್ಸು, ದೊಡ್ಡದು ಸಾಫ್ಟ್ ಸಿಲ್ಕ್ ಅಂದರೆ ಈ ಥರ ಬರುತ್ತೆ. ಇಲ್ದಿರೋ ಕಲರ್ ನೋಡ್ತೀನಿ ನೀನು. ಇದೊಂದು ಎತ್ಕೋ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಸಪ್ರೇಟಾಗಿ ಇಕ್ಸು. ನೆಕ್ಸ್ಟ್ ಇನ್ನು ಯಾವುದೇ ಇದು ಇದರಲ್ಲಿ ಇದು
ಫುಟ್ ನೋಡಿ ನೀನು ಮೈ ಮೇಲೆ ಹಾಕ್ತಾರಲ್ಲ ಇದು 3 ಈ 3 ಇರಲಿ. ಸೊ ಗೈಸ್ 3 ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ, 2 ಪವರ್ ಲೂಮು 1 ಹ್ಯಾಂಡ್ಲೂಮು. ಸೊ ಆ 3 ಸ್ಯಾರಿನೂ ಹಾಕಿ ತೋರಿಸ್ತಾರೆ. ಸೊ ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ನೋಡಿ ಅದರಲ್ಲಿ ಯಾವ್ದಾದ್ರು ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಯಾವುದು ಚೆನ್ನಾಗಿದೆ ಅಂತ. ಹೆಂಗಿದೆ ಮಕ್ಕ ಚೆನ್ನಾಗಿಲ್ಲ ಪಾಪ ನೋಡ್ತಿಲ್ಲ ಚೆನ್ನಾಗಿದೆ. ಮಿಷಿನ್ ಅದ್ರಲ್ಲಿ ಚೆನ್ನಾಗಿದೆ. ನೋಡಲ್ಲ ಕನ್ನಡಿ ನೋಡು. ಸೂಪರ್ ಆಗಿದೆ. ಅದೊಂದು ರಾಮಗ್ರೀನ್ ಅನ್ಸುತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ ಅಲ್ಲ ಬಾರ್ಡರ್ ಡಿಸೈನ್ಸ್ ಎಲ್ಲ ಆವಾಗಲೇ ಆಗಿತ್ತು ಮೆರೂನ್ ಬಾರ್ಡರ್, ಇದು ಆರೆಂಜ್ ಬಾರ್ಡರ್. ಮೆರೂನ್ ಬಾರ್ಡರ್ ಚೆನ್ನಾಗಿಲ್ಲ ಅಂದರೆ ಪಿಂಕ್ ಕಲರ್ದು ಹೇಳ್ತಾರಲ್ಲ. ಗೈಸ್ ಇದು ಪವರ್ ಲೂಮ್ ಸ್ಯಾರೀಸು. ಈಗ ತಾನೇ ನಾನು ವೇರ್ ಮಾಡಿ ತೋರಿಸೋದಲ್ಲ ಆ 3 ಸ್ಯಾರೀಸೇ ಇದು. ಸೊ ನನ್ನ ಹತ್ರ ಇಲ್ಲದೆ ಇರೋ ಅಂಥ ಕಲರು ಡಿಫ್ರೆಂಟ್ ಆಗಿರೋದು ಯಾವುದಾದ್ರೂ ರೇರ್ ಕಾಂಬಿನೇಷನ್ಸ್ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ಪರ್ಪಲ್ ಕಲರ್ ನನ್ನ ಹತ್ರ ಆಲ್ರೆಡಿ ಒಂದು ಸ್ಯಾರಿ ಇತ್ತು, ಆ್ಯಂಡ್ ಗ್ರೀನ್ ಆ್ಯಂಡ್ ಬ್ರೌನ್ ಕಾಫಿ ಕಲರ್ ಒಂದು ಸ್ವಲ್ಪ ಡಲ್ ಅನಿಸ್ತು. ಸೊ ಅದೆರಡು ಬೇಡ ಅಂತ ಅಂದ್ಬಿಟ್ಟು ಗ್ರೀನ್ ಆ್ಯಂಡ್ ರಸ್ಟ್ ಆರೆಂಜ್ ಸ್ವಲ್ಪ ರೇರ್ ಕಾಂಬಿನೇಷನ್ ಆ್ಯಂಡ್ ಡಿಫ್ರೆಂಟ್ ಆಗಿತ್ತು, ಆ್ಯಂಡ್ ಇದ್ರ ಪ್ರೈಸ್ ಬಂದು 6500 ರುಪೀಸು. ಸೊ ಇನ್ನೊಂದು ಹ್ಯಾಂಡ್ಲೂಮ್ ಸ್ಯಾರಿ ಇತ್ತು ಬ್ಲೂ ಆ್ಯಂಡ್ ಪಿಂಕ್, ಅದು ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಬಟ್ ಯಾವತ್ತೋ ಒಂದೊಂದಿನ ಸ್ಯಾರಿ ಉಡೋದಕ್ಕೋಸ್ಕರ ಅಷ್ಟೊಂದು ದುಡ್ಡು ಕೊಡೋದು ವರ್ತ್ ಅನ್ಸಲ್ಲ. ಸೊ ಇದು ರೇರ್ ಕಾಂಬಿನೇಷನ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ, ಸೊ ಎರಡೂ ವರ್ಕೌಟ್ ಆಯಿತು. ಸೊ ಗ್ರೀನ್ ಆ್ಯಂಡ್ ರಸ್ಟ್ ಆರೆಂಜ್ನೇ ಫೈನಲೈಸ್ ಮಾಡಿಬಿಟ್ಟೆ. ಒಟ್ಟು ಅಷ್ಟು ಆಗ್ತಿದೆ ನನಗೆ. ಹೋಗೋಣ ತಡಿ, ಹೋಗೋಣ, ಲೆಟ್ಸ್ ಗೋ. ಸೊ ಶಾಪಿಂಗ್ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಎಲ್ರಿಗೂ. ಸೊ ಅಲ್ಲೇ ಕೆಳಗೆ A2B ರೆಸ್ಟೋರೆಂಟ್ ಇತ್ತು. ಸೊ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಸೊ ಗೈಸ್ ಈಗ ಶಾಪಿಂಗ್ ಎಲ್ಲ ಆಯಿತು. ನಾವೀಗ ಹೊಸೂರು ರೋಡ್ ಹತ್ರ ಇರೋ ಒಂದು ಬ್ಯೂಟಿಫುಲ್ ಶಿವನ್ ಟೆಂಪಲ್ ಇದೆ ಬೆಟ್ಟದ ಮೇಲೆ. ತುಂಬ ವರ್ಷಗಳಾಯಿತು ಆ ಟೆಂಪಲ್ಗೆ ಹೋಗಿ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಾವು ಟೆಂಪಲ್ ಬೆಳಗ್ಗೆನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಮನೆ ಬಿಡೋದಕ್ಕೆ ಲೇಟ್ ಆಗಿಬಿಡ್ತು. ಸೊ ಟೆಂಪಲ್ ಕ್ಲೋಸ್ ಆಗಿತ್ತು ನಾವು ಮನೆ ಬಿಡೋ ಟೈಮಲ್ಲಿ. ಸೊ ಶಾಪಿಂಗ್ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಬೆಟ್ಟದ ಮೇಲೆ ಇರೋ ಚಂದ್ರಚೂಡೇಶ್ವರ ಟೆಂಪಲ್ಗೆ ರೀಚ್ ಆದ್ವಿ. ಮೇಲೆ ವ್ಯೂ ಮಾತ್ರ ಸೂಪರ್ ಆಗಿದೆ, ಆ್ಯಂಡ್ 4 o'clockಗೆ ಓಪನ್ ಆಗಿರೋದ್ರಿಂದ ಜನ ಕೂಡ ಕಡಿಮೆ ಇದ್ದಾರೆ. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಗೈಸ್ ಈ ಚಂದ್ರಚೂಡೇಶ್ವರ ಟೆಂಪಲ್ಗೆ 1000 years ಹಿಸ್ಟ್ರಿ ಇದೆ. ಈ ಟೆಂಪಲ್ ಆರ್ಕಿಟೆಕ್ಚರ್ ಹೊಯ್ಸಳ, ಚೋಳ ಆ್ಯಂಡ್ ವಿಜಯನಗರ ಎಂಪೈರ್ ಬಿಲ್ಡ್ ಮಾಡಿರೋ ಅಂಥದ್ದು, ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ನೀವೇನಾದ್ರು ಹೊಸೂರು ಕಡೆ ಬಂದರೆ ಚಂದ್ರಚೂಡೇಶ್ವರ ಟೆಂಪಲ್ನ ಮಿಸ್ ಮಾಡ್ಕೋಬೇಡಿ. ಒಳಗಡೆ ವೈಬ್ ಮಾತ್ರ ತುಂಬ ಚೆನ್ನಾಗಿದೆ. ಒಳಗಡೆ ತುಂಬ ದೇವಸ್ಥಾನಗಳಿದೆ, ಆ್ಯಂಡ್ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ.
ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು, ಶಾಪಿಂಗ್ ಎಲ್ಲ ಚೆನ್ನಾಗಿತ್ತು, ಡೇ ವೆಲ್ ಸ್ಪೆಂಟ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ಎಂಟರ್ಟೈನಿಂಗ್ ವೀಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.